ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಸ್ತಾರಕ ಚಾನಲ್. ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನನ್ನ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಆಗ್ತಿದ್ದಂಗೆ ಹೀರೋ ಒಂದು ಗಿಫ್ಟ್ ಶಾಪಲ್ಲಿ ಮಗುಗೆ ಅಂತ ಒಂದು ಗಿಫ್ಟ್ ತೊಗೊತಾ ಇರ್ತಾನೆ. ಅದನ್ನು ತನ್ನ ಹೆಂಡತಿಗೆ ತೋರಿಸ್ತಾ ಇರ್ತಾನೆ, ಇದು ಇಷ್ಟನಾ ಅಂತ. ಅವ್ರ ಮನೆ ರೋಡಲ್ಲೇ ಇದ್ದಿದ್ದರಿಂದ ಒಂದು ಲಾರಿ ಬಂದು ಡೈರೆಕ್ಟಾಗಿ ಮನೆಗೆ ಗುದಿಯುತ್ತೆ. ಅಲ್ಲಿ ಅವ್ರ ಹೆಂಡತಿ ಸತ್ತೋಗ್ತಾಳೆ. ಈ ಕಡೆ ನೋಡಿದ್ರೆ ಅವನು ಅದನ್ನು ನೋಡ್ಬಿಟ್ಟು ಅಳ್ತಾ ಇರ್ತಾನೆ. ಕಟ್ ಮಾಡಿದ್ರೆ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸ್ಪೋರ್ಟ್ಸಲ್ಲಿ ಚೆನ್ನಾಗೇ ಇರ್ತಾಳೆ, ಆದರೆ ಅವಳ ಎಜುಕೇಷನಲ್ಲಿ ಅಂಥ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಅದರಿಂದ ಟೀಚರ್ ಕೈಲಿ ಯಾವಾಗಲೂ ಬೈಸ್ಕೊತಾನೇ ಇರ್ತಾಳೆ. ಲಾರಿ ಬಂದು ಮನೆಗೆ ಗುದ್ದಿದ್ದಾಗ ಈ ಡಸ್ಟ್ಬಿನ್ನು ಅವಳು ಈ ಮಗುನ ಸೇವ್ ಮಾಡಿರುತ್ತೆ. ಅದರಿಂದ ತಂದೆ ಮಗಳು ಈ ಡಸ್ಟ್ಬಿನ್ಗೆ ಪೂಜೆ ಮಾಡ್ತಾ ಇರ್ತಾರೆ. ಹೀಗೆ ಅಪ್ಪ ಮಗಳು ಜೀವನ ನಡೀತಾ ಇರುತ್ತೆ. ಅಪ್ಪ ಕೆಲಸಕ್ಕೆ, ಮಗಳು ಶಾಲೆಗೆ ಹೋಗ್ತಾ ಇರ್ತಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೆ ಬೀಗ ತಗೊಂಡು ಹೂಪಾಟ ಕೆಳಗಡೆ ಇಟ್ಬಿಟ್ಟು ಹೋಗ್ತಾರೆ. ಅಪ್ಪ ಮಗಳು ಇಬ್ಬರು ಕೂಡ ಅದೇ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ. ಅಪ್ಪ ಕಟಿಂಗ್ ಶಾಪಲ್ಲಿ ತನ್ನ ಕೆಲಸ ಮಾಡ್ಕೊಂಡು, ಒಬ್ಬ ಡಾಕ್ಟರ್ ಮನೆಗೆ ಹೋಗಿ ಶೇವಿಂಗ್ ಮಾಡಿಕೊಂಡು ಕೂಡ ಇರ್ತಾನೆ. ಹೀಗೆ ರಜಾ ಬಂದಾಗ ಅಪ್ಪ ಮಗಳು ಇಬ್ಬರು ಸೇರಿ ಶಾಪಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತಾರೆ. ಹೀಗೆ ಇವ್ರ ಜೀವನ ನಡೀತಾ ಇರುತ್ತೆ. ಒಂದು ದಿನ ಸ್ಕೂಲಲ್ಲಿ ಪ್ರಿನ್ಸಿಪಲ್ಲು ಮಹಾರಾಜನ್ನ ಕರೆದ್ಬಿಟ್ಟು, ನೋಡು ನಿನ್ನ ಮಗಳು ಎಂಥ ತಪ್ಪು ಮಾಡಿದ್ದಾಳೆ, ಇವುಗಳಿಂದ ಮರ್ಯಾದೆ ಎಲ್ಲ ಹೋಯ್ತು ಅಂತ ಬೈತಾ ಇರ್ತಾನೆ. ಅದೇ ಟೈಮ್ಗೆ PT ಟೀಚರು ಅವಳೆಲ್ಲ ಮಾಡಿದ ತಪ್ಪು ಈ ಹುಡುಗ ನೋಡಿ ನಾನು ಅದನ್ನು ರೆಕಾರ್ಡ್ ಕೂಡ ಮಾಡಿದ್ದೀನಿ ಅಂತ ತೋರಿಸ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ಲು ಸರಿ ಹೋಗಿ ಅಂತಲೂ ಹೇಳ್ತಾನೆ. ಎಲ್ಲರೂ ಹೋಗ್ತಾರೆ. ಆದರೆ ಮಹಾರಾಜ ಮಾತ್ರ ನನ್ನ ಮಗಳು ನೀವು ಸಾರಿ ಕೇಳಬೇಕು, ಮಾಡ್ದಲ್ಲಿರೋ ತಪ್ಪಿಗೆ ನೀವು ಹೊಡೆದು ಬೈದಿದ್ದೀರಾ ಅಂತ ಹೇಳ್ತಾನೆ. ಸೆಕ್ಯೂರಿಟಿಗಳನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಮಹಾರಾಜ ತನ್ನ ಪಟ್ಟು ಬಿಡದೆ ಕ್ಷಮೆ ಕೇಳಲೇಬೇಕು ಅಂತ ಮುಂಡು ಬೀಳ್ತಾನೆ. ಮಹಾರಾಜನ ಮಗಳು ಕೂಡ ಹೋಗಿ ಹೇಳ್ತಾಳೆ ಪ್ರಿನ್ಸಿಪಲ್ ಹತ್ರ, ಸರ್ ದಯವಿಟ್ಟು ಕ್ಷಮೆ ಕೇಳಿಲ್ಲ ಅಂದರೆ ನಮ್ಮಪ್ಪ ಬಿಡಲ್ಲ ಅಂತ. ಇನ್ನೇನು ಗೋಡೆ ಕುಸಿತಿರೋದು ನೋಡಿ ಇವನು ಆ ಮಗು ಹತ್ರ ಕ್ಷಮೆ ಕೇಳ್ತಾನೆ. ಮಹಾರಾಜ ಅವಳ ಮಗಳನ್ನ ಕರ್ಕೊಂಡು ಹೋಗ್ತಾನೆ. ಕಟ್ ಮಾಡಿದ್ರೆ ಮಗಳು ಈ ಕಡೆ ತನ್ನ ಸ್ಪೋರ್ಟ್ಸ್ ಸೆಲೆಕ್ಷನ್ಗೋಸ್ಕರ ಔಟ್ ಸ್ಟೇಷನ್ ಹೋಗ್ತಾ ಇರ್ತಾಳೆ. ಅಪ್ಪಂಗೆ ಹೇಳ್ತಾಳೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾಳೆ. ಈ ಕಡೆ ಅಪ್ಪ ಮಗಳಿಗೆ ಬಾಯ್ ಮಾಡಿಬಿಟ್ಟು ಹುಷಾರಾಗಿ ಹೋಗು ಅಂತ ಹೇಳ್ತಾನೆ. ಮಗಳನ್ನ ಕಳಿಸಿದ್ಮೇಲೆ ಈ ಕಡೆ ತನ್ನ ಡ್ಯೂಟಿ ಏನಿದೆಯೋ ಅದನ್ನು ಮಾಡಿಕೊಂಡು ಇರ್ತಾನೆ. ಈ ಕಡೆ ಅದೇ ಏರಿಯಾದ ಕಾರ್ಪೊರೇಟರು ತನ್ನ ಕಾರ್ನ ಸರ್ವಿಸಿಗೆ ಬಿಟ್ಟಿರ್ತಾನೆ. ಸರ್ವಿಸಿಗೆ ಬಿಟ್ಟಾಗ ಕಾರಿನ ಮಿರರು ಒಂದು ಹೊಡೆದೋಗಿರುತ್ತೆ. ಆ ಮಿರರ್ನ ನನ್ನ ಬಾಸು ನನಗೆ ಪ್ರೀತಿಯಿಂದ ಕೊಟ್ಟಿದ್ದು, ಹೊಡೆದಾಕಿದ್ದು ಯಾರು ಅಂತ ಬಂದು ಗಲಾಟೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಓನರ್ ಹೇಳ್ತಾನೆ, ಸರ್ ನಿಮ್ಮ ಕಾರ್ನ ಸರ್ವಿಸ್ ಡೆಲಿವರಿ ಕೊಟ್ಟಿದ್ದು ಅವ್ನು ಬಂದಿದ್ದಾನೆ ನೋಡಿ, ಅವನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾನೆ. ಈತ ಹೋಗಿ ಕೇಳ್ತಾನೆ ಕೂಡ, ಆದರೆ ಕೆಲಸದವನು ನಾನಲ್ಲ ಅಂತ ವಾದ ಮಾಡ್ತಾನೆ. ಇದನ್ನು ನೋಡಿ ಕಾರ್ಪೊರೇಟ್ರು ಅವನಿಗೂ ಕೂಡ ಒಂದು ಚೇರ್ ತೊಗೊಂಡು ಹೊಡಿತಾನೆ. ಹೇಗೆ ಹೊಡಿತಾನೆ, ಚೆನ್ನಾಗಿ ಹೊಡೆದ್ಬಿಟ್ಟು ನನಗೆ ಇವತ್ತಲ್ಲ ನಾಳೆ ನೀನು ನನಗೆ ಮಿರರ್ನ ಹಾಕ್ಕೊಡ್ಲೇಬೇಕು ಅಂತ ವಾರ್ನಿಂಗ್ ಮಾಡಿಬಿಟ್ಟು ಹೋಗ್ತಾನೆ. ಹೊಡಿಸ್ಕೊಂಡಿರೋ ಕೆಲಸದವನು ಸುಮ್ಮನೆ ಇರ್ತಾನ, ಅವನು ರಿವೆಂಜ್ ತಗೊಳ್ಳೇಬೇಕಲ್ಲ. ಅದೇ ನೈಟು ಕಾರ್ಪೊರೇಟ್ರು ಒಂದು ಪಬ್ಬಲ್ಲಿ ತನ್ನ ಫ್ರೆಂಡ್ಸ್ಗಳ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಕೆಲಸದವನು ಅವನ್ನ ಹುಡ್ಕೊಂಡು ಹೋಗ್ತಾನೆ. ಹೋಗಿ ಹಿಗ್ಗ ಮುಗ್ಗ ತಳಿಸ್ತಾನೆ. ಇದಿಷ್ಟು ಒಂದು ಕಡೆ ಆದರೆ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸ್ಟೇಷನ್ನಲ್ಲಿ ಪೊಲೀಸ್ ಹೊಡಿತಿರ್ಬೇಕಾದ್ರೆ ಲಾಠಿ ಬಿದ್ದೋಗುತ್ತೆ. ಅದನ್ನು ಮಹಾರಾಜ ತಗೊಂಡೋಗಿ ಪೊಲೀಸಿಗೆ ಕೊಡ್ತಾನೆ. ಆಗ ಪೊಲೀಸು ಕರೆದ್ಬಿಟ್ಟು ಕೇಳ್ತಾನೆ, ಯಾರು ನೀನು, ಎಂತಕ್ಕೆ ಬಂದಿದ್ಯಾ ಅಂತ. ಆಗ ನೀರು ಕುಡಿದ್ಬಿಟ್ಟು ಮಹಾರಾಜ ತನ್ನ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಮಹಾರಾಜ ಅಂತ. ಇವತ್ತು ನನ್ನ ಮನೇಲಿ ಕಳ್ತನ ಆಯಿತು. ಕಳ್ತನ ಆದಾಗ ನನ್ನ ಲಕ್ಷ್ಮಿ ಕಾಣೆಯಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸು ಲಕ್ಷ್ಮಿ ಅಂದರೆ ಏನು, ದುಡ್ಡ ಇಲ್ಲ ನಿನ್ನ ಹೆಂಡ್ತಿನ ಅಂತ ಕನ್ಫ್ಯೂಸ್ ಆಗಿ ಕೇಳ್ತಾನೆ. ಅದಕ್ಕೆ ಮಹಾರಾಜನು ಹೇಳ್ತಾನೆ, ಸರ್ ನನ್ನ ಹೆಂಡತಿ ಸತ್ತೋಗಿದ್ದಾಳೆ, ನನ್ನ ಹೆಂಡತಿ ಅಲ್ಲ ಲಕ್ಷ್ಮಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸು ಯಾವ ಲಕ್ಷ್ಮಿನಪ್ಪ, ಏನು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಮಹಾರಾಜ ಲಕ್ಷ್ಮಿನ ಎಕ್ಸ್ಪ್ಲೇನ್ ಮಾಡಿ ಕೂಡ ತೋರಿಸ್ತಾನೆ. ಸರ್ ಅದು ನನ್ನ ಲಕ್ಷ್ಮಿ ಕಳ್ತನ ಆಗಿರೋದು ಅಂತ ಪೊಲೀಸ್ಗೆ ಅರ್ಥ ಆಗಲ್ಲ. ಆಗ ತನ್ನ ಮೊಬೈಲ್ನ ತಗೊಂಡು ಪೊಲೀಸ್ಗೆ ತೋರಿಸ್ತಾನೆ, ನೋಡಿ ಸರ್ ನನ್ನ ಲಕ್ಷ್ಮಿ ಕಳ್ತನ ಆಗಿದೆ ಅಂತ. ಪೊಲೀಸ್ ಆಗ ಇಲ್ಲಿ ಇರೋದು ನಿನ್ನ ಮಗಳು ಲಕ್ಷ್ಮಿ ಎಲ್ಲಿದೆ ಅಂತ ಕೇಳ್ತಾನೆ. ಝೂಮ್ ಮಾಡಿ ನೋಡಿ ಅಂದಾಗ ಅಲ್ಲಿ ಒಂದು ಡಸ್ಟ್ಬಿನ್ ಇರುತ್ತೆ. ಅದನ್ನು ನೋಡಿ ಪೊಲೀಸ್ಗೆ ಕೋಪ ಬರುತ್ತೆ. ಕಳೆದೋಗಿರೋ ಒಂದು ಡಸ್ಟ್ಬಿನ್ಗೆ ಅದನ್ನು ಹುಡ್ಕೊಂಡು ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾ ಇದೆಯಾ ನೀನು, ಇಲ್ಲಿ ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಸ್ವಲ್ಪ ಕೋಪ ಮಾಡಿಕೊಂಡು ಪೊಲೀಸು ಅವನಿಗೆ ಹೋಗು ಅಂತ ಆವಾಜ್ ಆಗ್ತಾನೆ. ಈ ಕಡೆ ಮಹಾರಾಜ, ಸರ್ ನೀವು ಕಂಪ್ಲೇಂಟ್ ತಗೊಂಡಿಲ್ಲ ಅಂದರೆ ನಾನು ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಪೊಲೀಸ್ಗೆ ಕೋಪ ಬಂದು ಅವನಿಗೆ ಸರಿಯಾಗಿ ಹೊಡೆದು ಇವನ್ನ ತಗೊಂಡು ಆಚೆ ಬಿಸಾಕಿ ಅಂತ ಕೂಡ ಹೇಳ್ತಾನೆ. ಮಹಾರಾಜ ಹೋಗಿ ಒಂದು ಮರನ ಗಟ್ಟಿಗೆ ತಪ್ಕೊಂಡು ಹಿಡ್ಕೊಂಡ್ಬಿಡ್ತಾನೆ. ಅವನ್ನ ಎಳೆಯೋ ರಭಸದಲ್ಲಿ ಆ ಮರ ಕೂಡ ತುಂಡಾಗಿ ಬಿದ್ದುಬಿಡುತ್ತೆ. ಅದು ಬಿದ್ದಿದ ತಕ್ಷಣ ಒಂದು ಮೂಟೆಯಿಂದ ಹಾವು ಹೊರಗಡೆ ಬರುತ್ತೆ. ಆ ಹಾವನ್ನ ನೋಡಿ ಎಲ್ಲ ಪೊಲೀಸ್ಗಳು ಸ್ಟೇಷನಿಂದ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಮಹಾರಾಜ ಹಾವು ತಗೊಂಡು ಬರ್ತಾನೆ. ಅದಕ್ಕೆ ಪೊಲೀಸು ಹಾವು ಬಿಟ್ಬಿಡು, ಸಾಹೇಬರು ಬಂದರೆ ಮಾತಾಡೋಣ, ಕಂಪ್ಲೇಂಟ್ ತಗೊತೀವಿ ಅಂತ ಅವನಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾರೆ. ಇತ್ತ ಸಾಹೇಬರು ಅಂದರೆ ಹೈಯರ್ ಪೊಲೀಸು ಕಳ್ತನ ಆಗಿರೋ ಮನೆಯಲ್ಲಿ ಕಳ್ಳನಿಂದ ವಿಡಿಯೋ ಎಕ್ಸ್ಪ್ಲನೇಷನ್ ತಗೊಂಡು ಕಳ್ತನ ಆಗಿರೋ ಒಡವೆನ ಮನೆಯವ್ರಿಗೆ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ.
ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದವನೇ ಸ್ಟೇಷನ್ ಒಳಗಡೆ ಇಷ್ಟು ಚಲ್ಲಾಪಿಲ್ಲಿ ಆಗಿರೋದನ್ನ ನೋಡಿ ಕೇಳ್ತಾನೆ ಏನಾಯ್ತು ಅಂತ. ಆಗ ಪೊಲೀಸ್ಗೂ ಗೊತ್ತಾಗುತ್ತೆ ಅದೆಲ್ಲ ಆಗಿರೋದು ಮಹಾರಾಜನಿಂದ ಅಂತ. ಮಹಾರಾಜನ ಕುಂಡಿಸ್ಕೊಂಡು ನೀರು ಕುಡಿಸ್ಬಿಟ್ಟು ಕೇಳ್ತಾನೆ ಏನು ನೀ ಸ್ಟೋರಿ ಅಂತ. ಆಗ ಮಹಾರಾಜ ಮತ್ತೆ ತನ್ನ ಸ್ಟೋರಿನ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಮಹಾರಾಜ, ನನ್ನ ಲಕ್ಷ್ಮಿ ಕಳೆದೋಗಿದೆ, ದಯವಿಟ್ಟು ಹುಡ್ಕೊಂಡ್ ಕೊಡಿ ಅಂತ ಪೊಲೀಸ್ನ ಕೇಳ್ತಾನೆ. ಆಗ ಪೊಲೀಸ್ ಹೇಳ್ತಾರೆ, ಸರ್ ಲಕ್ಷ್ಮಿ ಅಂದ್ರೆ ಒಂದು ಡಸ್ಟ್ಬಿನ್ ಅಂತ. ಇನ್ಸ್ಪೆಕ್ಟ್ರು ಕಾಸು ಕೊಟ್ಬಿಟ್ಟು ಡೋಗು ಡಸ್ಟ್ಬಿನ್ ತಗೋ ಅಂತ ಕಳಿಸ್ತಾನೆ. ಮಹಾರಾಜ, ಸರ್ ನನಗೆ ಕಾಸು ಬೇಡ, ನನ್ನ ಲಕ್ಷ್ಮಿನ ಹುಡ್ಕೊಡಿ ಅಂತ ಹೇಳ್ತಾನೆ. ಪೊಲೀಸು ಹೆಂಗಪ್ಪ ಹೇಳಿ ಅಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಮಹಾರಾಜ ಮಾತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಬೇಕೇ ಬೇಕು ಹುಡುಕೊಡಿ ಅಂತ. ಕೊನೆಗೆ ಪೊಲೀಸು ಸರಿ ಹುಡುಕ್ ಕೊಡ್ತೀನಿ, ನೀನೇನಾದ್ರೂ ನನಗೆ ಕ್ಲೂ ಕೊಡು ಕಳ್ತನ ಆಗಿದ್ರ ಬಗ್ಗೆ ಅಂತ ಕೇಳಿದಾಗ ಮಹಾರಾಜ ಹೇಳ್ತಾನೆ, ಒಬ್ಬ ಕಳ್ಳನಿಗೆ ಬೆನ್ನಲ್ಲಿ ಕಿವಿ ಇತ್ತು ಅಂತ. ಇದನ್ನ ಕೇಳಿಸ್ಕೊಂಡಿದ್ದಲ್ಲೇ ಇದು ಒಬ್ಬ ಕಳ್ಳ ಜೋರಾಗಿ ನಕ್ಬಿಡ್ತಾನೆ. ಪೊಲೀಸ್ಗೆ ಕೋಪ ಬಂದು ಅವನು ಕೂಡ ಸರಿಯಾಗಿ ಬಾರಿಸ್ತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಮಹಾರಾಜ ಹೋಗಿ, ಸರ್ ಇದನ್ನ ನಿಮ್ಮ ಕೈಲಿ ಹುಡುಕಕ್ಕಾಗಿಲ್ಲ ಅಂದ್ರೆ CBI ಕೊಡ್ಬೋದಲ್ವಾ ಅಂತ ಕೇಳ್ತಾನೆ. ಪೊಲೀಸ್ಗೆ ಕೋಪ ಬಂದು ಇವನ್ನ ಖಾಲಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಾ ಪೊಲೀಸ್ಗಳು ಸೇರ್ಕೊಂಡು ಅವನ ಸ್ಟೇಷನ್ ಇಂದ ಹೊರಗಡೆ ತಳ್ತಾರೆ. ಇನ್ಸ್ಪೆಕ್ಟ್ರು ಗನ್ ತಗೊಂಬಂದು ಇನ್ನೊಂದ್ಸಲ ಈ ಕಡೆ ಬಂದ್ರೆ ನಿನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ನಂತರ ಒಳಗಡೆ ಬಂದು ಇಂಥ ಸಿಲ್ಲಿ ಮ್ಯಾಟ್ರೆಲ್ಲ ನೀವು ಇಷ್ಟು ದೊಡ್ಡದು ಮಾಡಿದ್ದೀರಾ ಅಂತ ಪೊಲೀಸ್ಗೆಲ್ಲ ವಾರ್ನ್ ಮಾಡ್ತಾ ಇರ್ತಾನೆ. ಮತ್ತೆ ಬಂದ ಮಹಾರಾಜ, ಸರ್ ಬೇಕಾದ್ರೆ ಕಾಸು ಕೊಡ್ತೀನಿ ಅಂತಾನೆ. ಪೊಲೀಸ್ಗೆ ಕೋಪ ಬಂದು ಸರಿಯಾಗಿ ಬಾರಿಸ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಕಾನ್ಸ್ಟೇಬಲ್ ಹೊರಗಡೆ ಬಂದು ದುಡ್ಡು ಎಣಿಸ್ಕೊಂಡು ನಿನ್ನ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡು ಇವನಿಗೆ ಹೇಳಿಬಿಟ್ಟು ಹೋಗ್ತಾರೆ. ಮಾರನೇ ದಿನದಿಂದ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಮನೆಯೆಲ್ಲ ಹುಡುಕಿ ಏನೇನಾಯಿತು ಅಂತ ಅಕ್ಕಪಕ್ಕ ಎಲ್ಲ ಕಡೆ ಕೇಳ್ತಾರೆ. ಮತ್ತು ಕಟಿಂಗ್ ಶಾಪ್ ಕೂಡ ಹೋಗಿ ಕೇಳ್ತಾರೆ. ಅದ್ರ ಜೊತೆಗೆ ಅವ್ನ ಪಾಸ್ಬುಕ್ಕಲ್ಲಿ ಒಳ್ಳೆ ದುಡ್ಡು ಇಟ್ಟಿರೋದನ್ನು ನೋಡ್ತಾರೆ. ಈ ಕಡೆ ಮಗಳು ತನ್ನ ಸ್ಪೋರ್ಟ್ಸ್ನೆಲ್ಲ ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಅಪ್ಪನಿಗೆ ಕಳಿಸಿರ್ತಾಳೆ. ಅದನ್ನು ಇವನು ನೋಡಿಬಿಟ್ಟು ಬೇಜಾರು ಮಾಡಿಕೊಂಡು ಸುಮ್ಮನೆ ಜೋಬಲ್ಲಿ ಇಟ್ಕೊತಾನೆ. ಇನ್ಸ್ಪೆಕ್ಟ್ರು ಮಹಾರಾಜನ ಕರೆದು ಹೇಳ್ತಾನೆ, ಇದೆಲ್ಲ ಚಿಕ್ಕ ಮ್ಯಾಟ್ರು, ಸ್ವಲ್ಪ ಲೇಟ್ ಆಗುತ್ತೆ ಸಾಲ್ವ್ ಮಾಡಬೇಕಂದ್ರೆ ಅಂದಾಗ ಮಹಾರಾಜ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೀನಿ ಅಂತಾನೆ. ಕಟ್ ಮಾಡಿದ್ರೆ ಇಬ್ಬರು ಕಳ್ಳರು ಒಂದು ಮನೆಯಲ್ಲಿ ಕಳ್ತನ ಮಾಡಿ ಒಬ್ಬ ಅಡುಗೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಒಡವೆ ಏನೇನಿದೆಯೋ ಅದನ್ನೆಲ್ಲ ಬ್ಯಾಗ್ಗೆ ತುಂಬ್ತಾ ಇರ್ತಾನೆ. ಮನೆ ಓನರ್ನ ಒಂದು ಮೂಲೆಯಲ್ಲಿ ಕಟ್ಟಾಕಿರ್ತಾನೆ. ಹೀಗೆ ಕಟ್ಟಾಕಿರೋ ಮನೆಯವ್ರನ್ನ ಎದುರಿಸಿ ಇನ್ನೂ ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿಕೊಂಡು ಎಲ್ಲೆಲ್ಲಿದೆಯೋ ಅಲ್ಲಿರೋ ಚಿನ್ನಗಳನ್ನೆಲ್ಲ ತಗೊಂಡು ಮತ್ತೆ ಅದು ಬ್ಯಾಗನ್ನ ಹಾಕೊತಾ ಇರ್ತಾನೆ. ಇನ್ನೊಬ್ಬ ಕಳ್ಳ ಅವ್ರ ಮಗಳನ್ನ ರೂಮ್ಗೆ ಹೇಳ್ಕೊಂಡೋಗಿ ರೇಪ್ ಮಾಡ್ತಾನೆ. ಇತ್ತ ಇವನು ಮಾಡಿರೋ ಅಡುಗೆನ ತಿನ್ಕೊತಾ ಇರ್ತಾನೆ. ಇಬ್ಬರು ತಮ್ಮ ಕೆಲಸ ಮುಗಿಸ್ಕೊಂಡು ಸಿಲಿಂಡ್ರ್ ಓಪನ್ ಮಾಡಿಬಿಟ್ಟು ಮನೇನ ಫ್ಲ್ಯಾಶ್ ಮಾಡಿಬಿಟ್ಟು ಹೊರಗಡೆ ಬಂದುಬಿಡ್ತಾರೆ. ಕಳ್ತನ ಮಾಡಿದ ಕಳ್ಳ ಏನೂ ಆಗಿಲ್ಲ ಅಂತ ಸೀದಾ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾನೆ. ಇತ್ತ ಪೊಲೀಸವರು ಮಹಾರಾಜನ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ, ಅವನಿಗೆ ಡಸ್ಟ್ಬಿನ್ನ ಹುಡ್ಕೊಡ್ಬೇಕು ಅಂತ. ಅದರಿಂದ ಎಲ್ಲ ಕಡೆ ಹೋಗಿ ಡಸ್ಟ್ಬಿನ್ನ ಕೇಳ್ತಾ ಇರ್ತಾರೆ. ಅವ್ರಿಗೆ ಎಲ್ಲೆಲ್ಲಿ ತೋಚುತ್ತೋ ಅಲ್ಲೆಲ್ಲ ಹೋಗಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ. ಇತ್ತ ಮಹಾರಾಜ ಮನೆಗೊಬ್ಬದೆ ಪೊಲೀಸ್ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಸ್ಟೇಷನಲ್ಲೇ ಇರ್ತಾನೆ. ಹೀಗೆ ಒಂದಿನ ಪೊಲೀಸು ಡಸ್ಟ್ಬಿನ್ ಬಗ್ಗೆ ಕೇಳ್ತಿರ್ಬೇಕಾದ್ರೆ ಪೊಲೀಸ್ ಇನ್ಫಾರ್ಮರ್ ಒಬ್ಬ ಪೊಲೀಸ್ನ ಮೀಟ್ ಆಗ್ತಾನೆ. ಸರ್ ಏನು ಮಾಡ್ತಿದ್ದೀರಾ ಅಂದಾಗ ಪೊಲೀಸ್ ಹೇಳ್ತಾನೆ, ನೋಡು ನಾವು ಈ ಡಸ್ಟ್ಬಿನ್ನ ಒಂದು ಕೇಸಲ್ಲಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಕಾಲ್ ಬರುತ್ತೆ. ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ, ಸರ್ ನಾನು ಇನ್ನೂ ಡಸ್ಟ್ಬಿನ್ ಹುಡುಕ್ತಾನೆ ಇದ್ದೀನಿ, ನನ್ನ ಜೊತೆಗೆ ಇನ್ಫಾರ್ಮರ್ ಕೂಡ ಇದ್ದಾನೆ ಅಂತ ಕೂಡ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರು ಇನ್ಫಾರ್ಮರ್ಗೆ ಹೇಳ್ತಾನೆ, ನೋಡಪ್ಪ ನಾವು ಈ ಥರ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮಗೆ ಆ ಡಸ್ಟ್ಬಿನ್ ಬೇಕೇ ಬೇಕು, ನೀನು ದಯವಿಟ್ಟು ಪೊಲೀಸ್ಗೆ ಸಪೋರ್ಟ್ ಮಾಡು ಅಂತ ಕೇಳ್ತಾನೆ. ಇತ್ತ ಇನ್ಫಾರ್ಮರ್ ಕೂಡ ಪೊಲೀಸ್ ಜೊತೆ ಸೇರ್ಕೊಳ್ತಾನೆ. ಇತ್ತ ಸ್ಟೇಷನ್ನಲ್ಲೇ ಇದ್ದ ಮಹಾರಾಜ ಒಂದು ದಿನ ಒಬ್ಬ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಒಂದು ಫೋಟೋ ತಂದಿರ್ತಾನೆ. ಆ ಫೋಟೋ ನೋಡಿ ಮಹಾರಾಜಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಕಳ್ತನ ಆಗಿದ್ದ ದಿನ ಮಹಾರಾಜಗೆ ಒಂದು ಕಾರ್ ನಂಬರ್ ಸಿಕ್ಕಿರುತ್ತೆ. ಆ ನಂಬರ್ನ ಹುಡ್ಕೊಂಡು ಪಬ್ಗೆ ಹೋಗಿರ್ತಾನೆ. ಆ ಕಾರ್ ಬಂದು ಏರಿಯಾ ಕಾರ್ಪೊರೇಟರ್ ಆಗಿರುತ್ತೆ. ಏರಿಯಾ ಕಾರ್ಪೊರೇಟರ್ನ ಕೇಳ್ತಾನೆ, ಸರ್ ನಿಮ್ಮ ಕಾರ್ನ ಓಡಿಸ್ಕೊಬಂದು ನಿಮಗೆ ಡೆಲಿವರಿ ಕೊಟ್ಟನಲ್ಲ, ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ತೀರಾ ಅಂತ. ಆದರೆ ಕಾರ್ಪೊರೇಟ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾನೆ. ಮಹಾರಾಜ ರಿಟರ್ನ್ ಬರ್ಬೇಕಾದ್ರೆ ಅಲ್ಲಾಗಿರೋ ಫೈಟ್ನ ನೋಡ್ತಾನೆ. ಆ ಕಾರ್ನ ಡೆಲಿವರಿ ಕೊಟ್ಟವನು ಕೂಡ ಸಿಗ್ತಾನೆ. ಸಿಕ್ಕಿದ್ಮೇಲೆ ಸುಮ್ಮನೆ ಬಿಡ್ತಾನ, ಅವನ್ನೇ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾನೆ. ಆದರೆ ಅದನ್ನ ಗ್ಯಾರೇಜ್ ಅವನು ನೋಡ್ತಾನೆ. ನೋಡ್ಬಿಟ್ಟು ತನ್ನ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಹೇಳ್ತಾನೆ. ಮಹಾರಾಜನ ಕರ್ಕೊಂಡೋಗಿ ಒಂದು ಹಳೆ ಫ್ಯಾಕ್ಟ್ರಿಲಿ ಲಾಕ್ ಮಾಡಿಸ್ತಾನೆ. ಲಾಕ್ ಮಾಡಿಸಿದಾಗ ಅವ್ನ ಫ್ರೆಂಡ್ಸ್ಗಳೆಲ್ಲ ಬಂದು ಇವನಿಗೆ ಹೊಡಿತಾರೆ. ಹೊಡಿಬೇಕಾದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು, ಅಲ್ಲೊಂದು ಫೈಟ್ ಆಗುತ್ತೆ. ಫೈಟ್ ಆಗಿ ಹೊಡಿ ಬಡಿ ಎಲ್ಲ ಆಗುತ್ತೆ. ಆಗ ಮಹಾರಾಜ ಕೊನೆಗೂ ಅವನ ಕೈಲಿ ಬಾಯಿ ಬಿಡಿಸ್ತಾನೆ, ಅವತ್ತು ಕಳ್ತನ ಮಾಡಕ್ಕೆ ಬಂದಿದ್ದು 3 ಜನ, ಇನ್ನ ಇಬ್ಬರಲ್ಲಿ ಅಂತ ಕೇಳ್ತಾನೆ. ಆಗ ಗ್ಯಾರೇಜ್ ಅವನು ಹೇಳ್ತಾನೆ, ಇನ್ನೊಬ್ಬ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನಲ್ಲೇ ಇದ್ದಾನೆ, ನಿನಗೆ ದಮ್ಮಿದ್ರೆ ಕಣ್ಣಿಡಿ ಅಂತ ಚುಚ್ಚಿಬಿಟ್ಟು ಗಾಡಿ ಎತ್ಕೊಂಡು ಹೊಡೋಗ್ತಾನೆ. ಅಲ್ಲೇ ಇದ್ದ ಮಹಾರಾಜ ಅವನ್ನ ಅಟ್ಟಾಡಿಸ್ಕೊಂಡೋಗಿ ಕೊಲೆ ಮಾಡಿಬಿಡ್ತಾನೆ. ನಂತರ ಹೇಳ್ತಾನೆ, ಪೊಲೀಸ್ ಸ್ಟೇಷನ್ಗೂ ಹೋಗ್ತೀನಿ, ಯಾರನ್ನೂ ಬಿಡಲ್ಲ ಅಂತ ಹೇಳಿರ್ತಾನೆ. ಅವಾಗ
ಅವತ್ತಾಗಿರೋ ಘಟನೆಯನ್ನ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತರ ರಿಮೈಂಡ್ ಮಾಡ್ಕೊಂಡು ಕೂತಿರ್ತಾನೆ. ಕಂಪ್ಲೇಂಟ್ ಕೊಡಕ್ ಬಂದಿರೋನ ಹತ್ರ ಏನಾದ್ರು ವಿಷಯ ಸಿಗುತ್ತಾ ಅಂತ ಕೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಪಬ್ಬಲ್ಲಿ ಏಟ್ ತಿಂದಿರೋ ಕಾರ್ಪೊರೇಟರ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಯಾಕಂದ್ರೆ ಇನ್ಸ್ಪೆಕ್ಟರ್ ಅವನ್ನ ಕೂಡ ಕರೆದಿರ್ತಾನೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ನೋಡಪ್ಪ ಇದೊಂದು ಮಿಸ್ಸಿಂಗ್ ಕೇಸು, ಇನ್ ಪಬ್ಬಿಗೆ ಬಂದ ಮೇಲಿಂದ ಅವ್ನು ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕಾರ್ಪೊರೇಟರ್ ಕೂಡ ಹೇಳ್ತಾನೆ, ಸರ್ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಜೊತೆಗೆ ಇದನ್ನು ಹೇಳ್ತಾನೆ, ಅವತ್ತೇ ಅವನ್ನ ಹುಡ್ಕೊಂಡು ಇನ್ನೊಬ್ಬ ಬಂದಿದ್ದ ಅಂತ ಕೂಡ. ಅದಕ್ಕೆ ಇನ್ಸ್ಪೆಕ್ಟರ್ ಯಾರು ಅಂತ ಕೇಳಿದಾಗ ಕಾರ್ಪೊರೇಟರ್ ಹೇಳ್ತಾನೆ, ಸರ್ ಅವನ ಹೆಸರು ಏನೋ ಹೇಳ್ದ, ಬಟ್ ನನಗೆ ತಲೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸು, ಅಯ್ಯೋ ಹೋಗು ನೀನ್ ಆಚೆ ಕಡೆ ಕೂತಿರು, ನೆನಪಾದಾಗ ಬಾ ಅಂತ ಹೇಳ್ಬಿಟ್ಟು ಇಬ್ಬರನ್ನು ಕಳಿಸ್ತಾನೆ. ಕಾರ್ಪೊರೇಟರ್ ಬಂದು ಮಹಾರಾಜನ್ ಪಕ್ಕದಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅವನ ಹೆಸರೇನು ಅಂತ. ಸಡನ್ ಆಗಿ ಅವನಿಗೆ ಫ್ಲಾಶ್ ಆಗುತ್ತೆ. ಫ್ಲಾಶ್ ಆಗಿದ ತಕ್ಷಣ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾನೆ, ಸರ್ ಅವನ ಹೆಸರು ಇಳೆಯರಾಜ ಅಂತ. ಅದಕ್ಕೆ ಪೊಲೀಸು ನಮಸ್ಕಾರ ಮಾಡ್ಬಿಟ್ಟು ಹೋಗಪ್ಪ ಅಂತ ಕಳಿಸ್ಬಿಡ್ತಾನೆ. ಈ ಕಡೆ ಕಾನ್ಸ್ಟೇಬಲ್ ಮತ್ತೆ ಇನ್ಫಾರ್ಮರು ಇಬ್ರು ಸೇರ್ಕೊಂಡು ಎಲ್ಲಾ ಕಡೆ ಡಸ್ಟ್ಬಿನ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಅಲ್ಲಿ ಒಬ್ಬ ಹಳೆ ತಲೆ ಆ ಡಸ್ಟ್ಬಿನ್ ನೋಡ್ಬಿಟ್ಟು, ಈ ಡಸ್ಟ್ಬಿನ್ ನಾನು ಮಾಡ್ಕೊಡ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸು, ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಆದಷ್ಟು ಬೇಗ ಮಾಡಿಕೊಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಕಳ್ಳ ಮುಂದಿನ ತಿಂಗಳು ತನ್ನ ಮಗಳು ಬರ್ತ್ಡೇ ಇದೆ, ಅದರಿಂದ ಯಾವುದಾದ್ರು ಒಂದು ಚೈನ್ ತಗೊಬೇಕು ಅಂದ್ಬಿಟ್ಟು ಜ್ಯುವೆಲರಿ ಶಾಪ್ಗೆ ಹೋಗಿರ್ತಾನೆ. ಈ ಡಿಸೈನು ಅವನಿಗೆ ತುಂಬ ಇಷ್ಟ ಆಗೋಗುತ್ತೆ, ಮಗು ಕೂಡ ಇಷ್ಟ ಆಗುತ್ತೆ. ಶಾಪ್ ಅವನು ಹೇಳ್ತಾನೆ, ಸರಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಟೈಮು ಬೇಕಾಗುತ್ತೆ ಅಂತ. ಹೆಂಡತಿ ಹೇಳ್ತಾಳೆ, ಇಷ್ಟೊಂದು ಕಾಸ್ಟ್ಲಿ ಎಲ್ಲ ಬೇಡ ಅಂತ. ಆದರೆ ಕಳ್ಳ ಹೇಳ್ತಾನೆ, ಅದೆಷ್ಟಾದ್ರೂ ಪರವಾಗಿಲ್ಲ, ಇದನ್ನೇ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಈ ಕಡೆ ಹಳೆ ತಲೆ ಡಸ್ಟ್ಬಿನ್ನ ಎಲ್ಲ ಫುಲ್ಲು ಯಾವ ಥರ ಇತ್ತೋ ಅದೇ ಥರ ರೆಡಿ ಮಾಡಿಟ್ಟೇ ಬಿಟ್ಟಿರ್ತಾನೆ. ಈ ಕಡೆ ಕಳ್ಳನ ಮನೆಯಲ್ಲಿ ಮಗು ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಜೋರಾಗಿರುತ್ತೆ. ಹೆಂಡತಿ ಫೋನ್ ಮಾಡಿರ್ತಾಳೆ, ಚೈನ್ ತಗೊಬನ್ನಿ, ಬರ್ತಾ ಕ್ಲೀನಾಗಿ ಶೇವ್ ಮಾಡಿಸ್ಕೊಬನ್ನಿ ಅಂತ ಹೇಳಿರ್ತಾಳೆ. ಅವನು ಮನೆಗೆಲ್ಲ ಐಟಮ್ ತಗೊಂಡು ಹೋಗ್ತಾ ಹಾಗೆ ಸಲೂನ್ನ ಹುಡ್ಕೊಂಡು ಹೋಗ್ತಾನೆ. ಅವನಿಗೆ ಒಂದು ಸಲೂನ್ ಸಿಗುತ್ತೆ. ಆ ಸಲೂನಲ್ಲಿ ಮಹಾರಾಜನೇ ಇರ್ತಾನೆ. ಕಳ್ಳ ಹೇಳ್ತಾನೆ, ಶೇವ್ ಬೇಡ, ಟ್ರಿಮ್ ಮಾಡು ಅಂತ. ಸರಿ ಅಂದ್ಬಿಟ್ಟು ಮಹಾರಾಜ ಟ್ರಿಮ್ಮಿಂಗ್ ಮಿಷಿನ್ ತಗೊಂಡು ಟ್ರಿಮ್ ಮಾಡೋಕ್ಕೆ ಹೋಗ್ತಾನೆ. ಅದರಲ್ಲಿ ಶೆಲ್ಲು ವೀಕ್ ಆಗಿರುತ್ತೆ. ಶೆಲ್ ತಗೊಂಬರೋದಕ್ಕೆ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಾನೆ. ಮಹಾರಾಜ ಅಂಗಡಿಗೆ ಹೋದಾಗ ಈ ಕಡೆ ಕಳ್ಳನಿಗೆ ಒಂದು ಕಾಲ್ ಬರುತ್ತೆ. ಅವನ ಫ್ರೆಂಡ್ ಹೇಳ್ತಾನೆ, ನಾವು ಇಷ್ಟು ದಿನ ಮಾಡಿರೋ ಕೊಲೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಬೇಗ ಪೇಪರ್ ನೋಡು ಅಂತಾನೆ. ಈ ಕಡೆ ಕಳ್ಳ ನ್ಯೂಸ್ ಪೇಪರ್ ನೋಡ್ಕೊಂಡು ಅವನ ಫ್ರೆಂಡ್ಗೆ ಹೇಳ್ತಾನೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ, ಅವೆಲ್ಲ ನಮ್ನ ಹುಡ್ಕೊಂಡು ಯಾವ ಪೊಲೀಸು ಬರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿ ನೋಡ್ತಾನೆ. ಮಹಾರಾಜ ಅಲ್ಲೇ ನಿಂತಿರ್ತಾನೆ. ಆ ಕಳ್ಳನಿಗೆ ಏನ್ ಡೌಟ್ ಬರುತ್ತೆ ಅಂದ್ರೆ, ಮಹಾರಾಜ ನಾನು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಬಿಟ್ನಾ ಅಂತ. ಸರಿ ಅಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ತನ್ನ ಐಟಮ್ನೆಲ್ಲ ತಗೊಂಡು ಹೊರಟೋಗ್ತಾನೆ. ಮನೆಗೆ ಹೋಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಆಗ ಅವನ ಹೆಂಡತಿ ಒಂದು ಕೇಳ್ತಾಳೆ, ಯಾಕೆ ಡಲ್ ಆಗಿದ್ಯಾ ಅಂತ. ಆಗ ಕಳ್ಳ ಅದನ್ನ ಕವರ್ ಅಪ್ ಮಾಡ್ಕೊಂಡು ಏನಿಲ್ಲ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಹೋಗ್ತಾನೆ. ಹೋಗಿ ತನ್ನ ಫ್ರೆಂಡ್ಗೆ ಸಲೂನಲ್ಲಿ ಈ ತರ ಆಯ್ತು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅವನ ಹೆಂಡತಿ ಬಂದು, ರೀ ಮಗು ಚೈನ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಮಗು ಎಲ್ಲೂ ಸಿಗೋಲ್ಲ, ಅದರಿಂದ ಎಲ್ಲಿ ಬಿಟ್ಟಿದ್ದೀನಿ ಅಂತ ಹುಡ್ಕೋದಕ್ಕೆ ಅವನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಮಹಾರಾಜನ್ಗೆ ಅದೇ ಚೈನು ಸಲೂನಲ್ಲಿ ಸಿಕ್ಕಿರುತ್ತೆ. ಅದನ್ನ ಓನರ್ಗೆ ನಾನು ಇದನ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ತಾನೆ. ಕೊನೆಗೆ ಮಹಾರಾಜ ಕಳ್ಳನ ಮನೆ ಹುಡ್ಕೊಂಡು ಅವನ ಮನೆ ಹತ್ರನೇ ಬರ್ತಾನೆ. ಅವ್ನು ಬರ್ತಿದ್ದಂಗೆ ಅವನ ಹಿಂದೆ ಪೊಲೀಸ್ ಕೂಡ ಬರ್ತಾರೆ. ಪೊಲೀಸ್ ಅವರು ಬರ್ತಿದ್ದಂಗೆ ಕಳ್ಳನ ಹಿಡ್ಕೊಂಡು ಸರಿಯಾಗಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಅವನ ಹೆಂಡತಿ ಓಡ್ ಬಂದು ಪೊಲೀಸ್ ಅವ್ರನ್ನ ತಡೆದ್ಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಪೊಲೀಸ್ ಹೇಳ್ತಾನೆ, ನಿನ್ ಗಂಡ ಒಬ್ಬ ದೊಡ್ಡ ಕಳ್ಳ, ಇಲ್ಲಿವರೆಗೂ ಎಷ್ಟೊಂದು ಕಳ್ತನ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಳ್ಳನ ಹೆಂಡತಿ ಕಳ್ಳನ್ಗೆ ಹೇಳ್ತಾಳೆ, ನೀವು ಅಂತವ್ರಲ್ಲ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಇವನ್ ಫ್ರೆಂಡು ಪೊಲೀಸಿಂದ ಬಿಡಿಸ್ಕೊಂಡು ಅಲ್ಲೇ ನಿಂತಿದ್ದೊಂದು ಗಾಡಿಯಿಂದ ಗನ್ ತೆಗಿತಾನೆ. ಯಾರು ಹತ್ರ ಬರ್ಬೇಡಿ ಅಂತ ಹೇಳ್ತಿದ್ದಂಗೆನೆ ಪೊಲೀಸ್ಗೆ ಶೂಟ್ ಮಾಡ್ಬಿಡ್ತಾನೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಅವನು ಕೂಡ ಶೂಟ್ ಮಾಡ್ತಾರೆ. ಕಳ್ಳ ಅವನ ಎಬ್ರಿಸಕ್ ಹೋಗ್ತಾನೆ, ಆದ್ರೆ ಅವ್ನು ಸತ್ತೋಗಿರ್ತಾನೆ. ಈ ಕಡೆ ಪೊಲೀಸು ಅವನ್ನ ಹೇಳ್ಕೊಂಡು ಹೋಗ್ತಾರೆ. ಅವನ ಹೆಂಡತಿ ಕೂಡ ಗೊತ್ತಾಗುತ್ತೆ ನನ್ ಗಂಡ ಕಳ್ಳ ಅಂತ. ಆದ್ರೆ ಕಳ್ಳ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ, ಮಹಾರಾಜನೇ ಸಲೂನಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಈ ಕಡೆ ಮಗಳು ತನ್ನ ಟ್ರಿಪ್ ಇಂದ ಬರ್ತಾ ಒಂದು ಫೋಟೋ ಕಳಿಸಿ ವಾಯ್ಸ್ ಮೆಸೇಜ್ ಹಾಕಿರ್ತಾಳೆ, ನಿಮ್ಗೆ ಆ ಶೂ ಬೇಕು ಅಂತ. ಮಹಾರಾಜ ಆ ಮೆಸೇಜ್ ನ ನೋಡಿರ್ತಾನೆ. ಅದೇ ಟೈಮ್ಗೆ ಪೊಲೀಸ್ ಕೂಡ ಬರ್ತಾರೆ. ಬಿಟ್ಟು ನಿನ್ ಡಸ್ಟ್ಬಿನ್ ಸಿಕ್ಕಿದೆ, ನಾಳೆ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿ ರಿಮೈನಿಂಗ್ ಅಮೌಂಟ್ ಕೂಡ ಇಸ್ಕೊಂಡು ಹೋಗ್ತಾರೆ. ಈ ಕಡೆ ಪೊಲೀಸ್ ಮತ್ತೆ ಇನ್ಫಾರ್ಮರ್ ಡಸ್ಟ್ಬಿನ್ ನ ಕಲೆಕ್ಟ್ ಮಾಡ್ಕೊಂಡು ಇನ್ಸ್ಪೆಕ್ಟರ್ ತಂದು ತೋರಿಸ್ತಾರೆ. ಇನ್ಸ್ಪೆಕ್ಟರ್ ಅದನ್ನ ನೋಡಿ, ಇದು ಹೊಸ ತರ ಇದೆ, ಫೋಟೋದಲ್ಲಿ ಯಾವ ತರ ಇದೆಯೋ ಅದೇ ತರ ಮಾಡಿ ಅಂತ ಹೇಳ್ತಾರೆ. ಇನ್ಫಾರ್ಮರ್ ಮತ್ತೆ ಪೊಲೀಸ್ ಇಬ್ರು ಸೇರ್ಕೊಂಡು ಆ ಡಸ್ಟ್ಬಿನ್ ನ ಹಳೆ ಡಸ್ಟ್ಬಿನ್ ಹೇಗಿತ್ತು ಆ ಫೋಟೋದಲ್ಲಿ ಅದೇ ತರ ಮಾಡ್ತಾರೆ. ಇದನ್ನ ಮಾಡೋಷ್ಟಲ್ಲಿ ರಾತ್ರಿ ಹೋಗಿರುತ್ತೆ. ಇನ್ಸ್ಪೆಕ್ಟರ್ ಮನೇಲೆ ಊಟ ಕೂಡ ಮಾಡ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ತನಗೆ ಗೊತ್ತಿರೋ ಎಲ್ಲಾ ಕಳ್ಳರಿಗೂ ಫೋನ್ ಮಾಡಿ ಒಂದು ಡಸ್ಟ್ಬಿನ್ ಕೇಸಲ್ಲಿ ಸರೆಂಡರ್ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕೇಳಿಸ್ಕೊಂಡ್ರು ಕಳ್ಳರು ಆಗಕ್ಕೆ ರೆಡಿ ಆಗದೆ ಫೋನ್ ನ ಕಟ್ ಮಾಡ್ಬಿಡ್ತಾರೆ. ಇದೇ ಯೋಚನೆಯಲ್ಲಿ ನಿಂತಿದ್ದ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಬಂದು ಕೇಳ್ತಾನೆ, ಯಾಕೆ ಸರ್ ಏನಾಯ್ತು ಅಂತ.
ಇನ್ಫಾರ್ಮರು ನಾನು ಸರೆಂಡರ್ ಆಗ್ತೀನಿ ಅಂತಾನೆ. ಅದಕ್ಕೆ ಇನ್ಸ್ಪೆಕ್ಟರು ಸ್ಟೇಷನ್ನಲ್ಲಿರೋ ಕಾನ್ಸ್ಟೇಬಲ್ ಕಾಲ್ ಮಾಡಿ ಮಹಾರಾಜನ್ನ ಕರೆದು ಪಿನ್ ಟು ಪಿನ್ ಸ್ಟೋರಿ ಹೇಳೋದು ಕೇಳು, ನಾನು ಫೋನಲ್ಲಿ ಇದ್ದೀನಿ ಅಂತ ಹೇಳ್ಬೇಡ, ಅದನ್ನ ನಾನು ರೆಕಾರ್ಡ್ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಈ ಕಡೆ ಮಹಾರಾಜ ಮತ್ತೆ ಅದೇ ಸ್ಟೋರಿನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಸ್ಕ್ರೀನ್ ಅಲ್ಲಿ ರಿಯಲ್ ಸ್ಟೋರಿ ಬಂದಿರುತ್ತೆ. ನೈಟ್ ಇವನು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾರೆ ಮಗಳು ಮುಗಿಸ್ಕೊಂಡು ಮನೆಗೆ ಬಂದಿರ್ತಾಳೆ. ರೆಗ್ಯುಲರ್ ಆಗಿ ಕೀ ಪಾಟ್ ಕೆಳಗಡೆ ಇರುತ್ತಲ್ಲ ಅದನ್ನ ತಗೊಂಡು ಡೋರ್ ಓಪನ್ ಮಾಡಿರ್ತಾಳೆ. ಡೋರ್ ಓಪನ್ ಮಾಡಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗ್ತಾ ಇರ್ತಾಳೆ. ಆಗ ಏನೋ ಬೀಳೋ ಸೌಂಡ್ ಬರುತ್ತೆ ಅವಳಿಗೆ. ಏನು ಅಂತ ತಿರುಗಿ ನೋಡ್ತಾಳೆ, ಅಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಆಗ ಅವಳು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಅದೇ ಟೈಮ್ಗೆ ಇನ್ನ ಒಬ್ಬ ಕಳ್ಳ ಬಂದು ಅವಳು ಬಾಯಿ ಮುಚ್ಕೊಂಡ್ಬಿಟ್ಟಿರ್ತಾನೆ. ಬಾಯಿ ಮುಚ್ಚಿದ ಕಳ್ಳ ಯಾರಂದ್ರೆ ಪೊಲೀಸ್ ಇನ್ಫಾರ್ಮರ್. ಇವಳು ಹೇಗೋ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಇನ್ನೊಬ್ಬ ಬಂದು ಜೋರಾಗಿ ಹೊಡಿತಾನೆ. ಅದು ನೋಡಿದ್ರೆ ಜೈಲಿಗೆ ಹೋಗಿರೋ ಕಳ್ಳ. ಆ್ಯಕ್ಚುಯಲ್ ಆಗಿ ಇವ್ರು 3 ಜನ ಅವತ್ತು ಮಹಾರಾಜನ ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದಿರ್ತಾರೆ. ಆದರೆ ಮಹಾರಾಜ ಲೇಟಾಗಿ ಬಂದಿರ್ತಾನೆ. ಯಾಕೆ ಲೇಟಾಗಿ ಬಂದಿರ್ತಾನೆ ಅಂದರೆ ಮಗಳು ಶೂ ಬೇಕು ಅಂತ ಹೇಳಿರ್ತಾಳಲ್ಲ, ಅದನ್ನು ಹುಡ್ಕೊಂಡು ಹೋಗಿರ್ತಾನೆ. ಆಗ ಅಂಗಡಿ ಓನರು ಈ ಶೂ ಈ ಅಂಗಡಿಲಿಲ್ಲ, ಇನ್ನೊಂದು ಅಂಗಡಿಲಿದೆ, ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ತಂದು ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ಇವನು ವೆಯ್ಟ್ ಮಾಡಿಕೊಂಡು ಲೇಟ್ ಆಗಿರುತ್ತೆ. ಇವರು ಆ್ಯಸ್ ಯೂಶುವಲ್ಲು ಆ ಮನೇಲೂ ಕೂಡ ನಾನ್ ವೆಜ್ ಮಾಡಿಕೊಂಡು ತಿಂತಾ ಇರ್ತಾರೆ. ತಿನ್ಕೊಂಡು ಮಹಾರಾಜನ್ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಮಹಾರಾಜ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಇವರು ನೋಡೋ ತನಕ ನೋಡ್ತಾರೆ, ಮಹಾರಾಜ ಬರೋದೇ ಇಲ್ಲ. ಕಳ್ಳನ ಜೊತೆಗೆ ಬಂದಿರೋ ಗ್ಯಾರೇಜ್ ಅವನು ಆ ಹುಡುಗಿನ ಕೊಲೆ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಕಳ್ಳ ಅದನ್ನ ಸ್ಟಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ಸ್ಕ್ರೀನ್ ಆದರೆ ಬ್ಯಾಕ್ಗ್ರೌಂಡಲ್ಲಿ ಮಹಾರಾಜ ತನ್ನ ಕಸದ್ಬಿಟ್ಟು ಕತೆ ಹೇಳಿ ದಯವಿಟ್ಟು ಹುಡ್ಕೊಡಿ ಅಂತ ಬೇಜಾರಲ್ಲಿ ಹೋಗ್ಬಿಡ್ತಾನೆ. ಈ ಕಡೆ ಕಾಲಲ್ಲಿ ಅದನ್ನೆಲ್ಲ ಕೇಳಿಸ್ಕೊಂಡ ಇನ್ಫಾರ್ಮರ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ. ಅದಕ್ಕೆ ಇನ್ಸ್ಪೆಕ್ಟರ್ ಹತ್ರ ಏನೋ ಒಂದು ಸುಳ್ಳು ಹೇಳಿ ಬಚಾವಾಗೋದಕ್ಕೂ ಟ್ರೈ ಮಾಡ್ತಾನೆ. ಆಗ ಇನ್ಸ್ಪೆಕ್ಟರು ನಾವು ಈಗಲೇ ಪ್ರೆಜರಲ್ಲಿದ್ದೀವಿ, ನೀನು ಒಪ್ಕೊಳ್ಳೇಬೇಕು ಅಂತ ಎದುರಿಸ್ತಾರೆ. ಇವರಿನ್ನ ಬಿಡಲ್ಲ ಅಂದ್ಬಿಟ್ಟು ಇನ್ಫಾರ್ಮರು ಒಂದು ಕಾಲ್ ಮಾಡಿಬಿಡ್ತೀನಿ ಅಂತ ಸೈಡ್ಗೆ ಹೋಗ್ತಾನೆ. ಹೋಗ್ಬಿಟ್ಟು ಕಳ್ಳಂಗೆ ಫೋನ್ ಮಾಡಿ ಹೇಳ್ತಾನೆ, ಈ ಥರ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ. ಅದಕ್ಕೆ ಕಳ್ಳ ಹೇಳ್ತಾನೆ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ, ನಾನು ಹೊರಗಡೆ ಇದ್ದೀನಿ, ಬೆಳಗ್ಗೆ ನಿನಗೆ ಮಾಡ್ತೀನಿ ಅಂತ. ಈ ಕಡೆ ಕಳ್ಳನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಸರಿ ಸರ್ ನಾನು ಬೆಳಗ್ಗೆ ಬೇಗ ಬರ್ತೀನಿ ಅಂತ ಹೋಗ್ತಿರ್ತಾನೆ. ಆಗ ಇನ್ಸ್ಪೆಕ್ಟರು, ನೀನು ಬೆಳಗ್ಗೆ ಬೇಗ ಏನು ಬರಬೇಡ, ಇವತ್ತಿಲ್ಲೇ ಮಲ್ಕೋ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಫೋರ್ಸ್ ಮಾಡಿ ಅಲ್ಲೇ ಇಡ್ಸ್ಕೊತಾನೆ. ಪೊಲೀಸ್ಗೆ ಜೊತೆಗೆ ಕರ್ಕೊಂಡೋಗು ಅಂತ ಹೇಳ್ತಾನೆ. ಆಗ ಪೊಲೀಸು ಮತ್ತು ಇನ್ಫಾರ್ಮರು ಇಬ್ಬರು ಒಟ್ಟಿಗೆ ಹೋಗಿ ರೂಮಲ್ಲಿ ಮಲ್ಕೊತಾರೆ. ಆದರೆ ಇನ್ಫಾರ್ಮರ್ಗೆ ಅದೇ ಚಿಂತೆಯಲ್ಲಿ ರಾತ್ರಿ ಯಾವುದೇ ನಿದ್ದೆ ಬರೋದಿಲ್ಲ. ಬೆಳಿಗ್ಗೆ ಹಾಗೆ ಹೋಯಿತು. ಪೊಲೀಸವರು ಇನ್ಫಾರ್ಮರ್ನ ಕರ್ಕೊಂಡು ಡಸ್ಟ್ಬಿನ್ನು ತಗೊಂಡು ಮಹಾರಾಜನ ಮನೆಗೆ ಹೋಗ್ತಾರೆ. ಹೋಗಿದ್ದೆ ಹೇಳ್ತಾರೆ, ನೋಡಪ್ಪ ಇವನೇ ನೀನು ಡಸ್ಟ್ಬಿನ್ ಕದ್ದಿದ್ದು ಕಳ್ಳ ಸಿಕ್ತಾ ಅಂತ ಮಹಾರಾಜನಿಗೆ ಡಸ್ಟ್ಬಿನ್ ಕೊಟ್ಟು ಕಳ್ಳನಿಗೆ ಹೇಳ್ತಾರೆ, ನೋಡ್ಸು ಎಲ್ಲಿಂದ ಬಂದೆ, ಹೇಳು ಯಾವ ಥರ ಕದ್ದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತಾರೆ. ಹೇಳ್ಬಿಟ್ಟು ಏನು ಎದುರ್ಕೊಂಬೇಡ ನಾನಿದ್ದೀನಿ ಅಂತ ಒಂದು ಕಣ್ಣು ಹೊಡಿತಾರೆ. ಈ ಕಡೆ ಇನ್ಫಾರ್ಮರು ಹೇಗೆ ಮನೆ ಒಳಗಡೆ ಬಂದೆ, ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಅದನ್ನು ಪೊಲೀಸು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಆಗ ಇನ್ಫಾರ್ಮರ್ ಹೇಳ್ತಾನೆ, ಯಾರೋ ಮನೆ ಒಳಗಡೆ ಬಂದಂಗಾಯ್ತು, ಅದಕ್ಕೆ ನಾನು ಹೋಗಿ ಹೋಗಿಸ್ಕೊಂಡೆ, ನನ್ನ ಮಹಾರಾಜ ನೋಡ್ಬಿಟ್ಟ, ಅದಕ್ಕೆ ನಾನು ಬಾಯಿ ಮುಚ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ಕೆಳಗಡೆ ಇದ್ದ ತನ್ನ ಕೈನ ಇನ್ಫಾರ್ಮರು ತುಂಬ ಮೇಲೆ ತಗೊಂಡೋಗ್ತಾನೆ. ಮಹಾರಾಜನ್ಗೆ ಇಲ್ಲಿ ಡೌಟ್ ಆಗುತ್ತೆ. ಮತ್ತೆ ಇನ್ಫಾರ್ಮರ್ ಹತ್ರ ಹೋಗಿ ತಪ್ಕೊಳ್ಳೋ ನೆಪದಲ್ಲಿ ಅವನ ಬೆನ್ನಲ್ಲಿರೋ ಕಿವಿನ ಚೆಕ್ ಮಾಡ್ತಾನೆ. ಆಗ ಪೊಲೀಸವರು ಕೂಡ ಕೇಳ್ತಾರೆ, ನೋಡು ಮಹಾರಾಜ ಸಿಕ್ತಾ ನೀನ್ ಕಳ್ಳ, ಏನ್ ಮಾಡೋದು ಹೇಳು ಅಂತಾನೆ. ಅದಕ್ಕೆ ಮಹಾರಾಜ ಬಿಟ್ಬಿಡಿ ಸಾರ್ ಅಂತ ಹೇಳ್ತಾನೆ. ಪೊಲೀಸ್ ಹೇಳ್ತಾನೆ, ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ಯಾ, ಇಷ್ಟೆಲ್ಲ ಮಾಡಿ ಇವನ್ನ ಬಿಟ್ಬಿಡೋದ, ಏನ್ ಮಾಡ್ಬೇಕು ಹೇಳು ಅಂತಾನೆ. ಆಗ್ಲೂ ಮಹಾರಾಜ ಬಿಟ್ಬಿಡಿ ಅಂತಾನೆ. ಆಗ ಪೊಲೀಸು, ನಿನ್ ಮಗಳು ರೇಪ್ ಮಾಡಿದ್ರು ಕೂಡ ಬಿಟ್ಬಿಡೋದ ಅಂತ ಹೇಳ್ತಾನೆ. ಆಗ ಮಹಾರಾಜಂಗೂ ಗೊತ್ತಾಗುತ್ತೆ ಪೊಲೀಸ್ ಅವ್ರು ನನ್ನ ಸಪೋರ್ಟ್ ಇದ್ದಾರೆ ಅಂತ. ಆಗ ಪೊಲೀಸು ಅಲ್ಲೇ ಇದ್ದ ಮಚ್ಚನ್ನ ಕೊಟ್ಟು, ತಗೋ ಇಂಥವ್ರನ್ನ ಬಿಡಬೇಡ, ಸಾಯಿಸ್ಬಿಡು ಅಂತ ಹೇಳಿ ಬಾಗ್ಲಾಕೊಂಡು ಹೊರಟೋಗ್ತಾರೆ. ಮಹಾರಾಜ ಮಚ್ಚನ್ನ ತಗೊಂಡು ಇನ್ಫಾರ್ಮರ್ನ ಅಟ್ಟಾಡ್ಸ್ಕೊಂಡು ಹೊಡೆದು ಸಾಯಿಸ್ಬಿಡ್ತಾನೆ. ಈ ಕಡೆ ಕಳ್ಳ ತನ್ನ ಎಲೆಕ್ಟ್ರಿಕ್ ಐಟಮ್ನೆಲ್ಲ ಒಂದು ಗಾಡಿ ತುಂಬಿಕೊಂಡು ಒಂದು ಆರ್ಡರ್ ಇತ್ತು ಅಂತ ಹೋಗ್ತಾ ಇರ್ತಾನೆ. ಈ ಟೈಮ್ಗೆ ಅವನಿಗೆ ಒಂದು ಕಾಲ್ ಬರುತ್ತೆ, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾನೆ, ನಮ್ಗೆ ಹೊಡಿತಾ ಇದ್ದಾನೆ ಅಂತ. ಅಲ್ಲಿಗೆ ಕಳ್ಳನು ಕೂಡ ಹುಡ್ಕೊಂಡು ಹೋಗ್ತಾನೆ. ಆಗ ಮಹಾರಾಜ ಕಳ್ಳನ್ನ ನೋಡ್ತಾನೆ. ಕಳ್ಳನ ನೋಡ್ಬಿಟ್ಟು ಇವನಿಗೆ ಶಾಕ್ ಆಗುತ್ತೆ. ಆಗ ಕಳ್ಳ ಹೊಡಿತಾ ಹೇಳ್ತಾನೆ, ನೆನ್ಪಾಯ್ತಾ ನಾನು ಯಾರು ಅಂತ, ನಿನ್ ಮೇಲೆ ರಿವೆಂಜ್ ತಗೊಳಕ್ ಬಂದಿದ್ದೆ ಅಂತ ಹೇಳ್ತಾನೆ. ಅಲ್ಲಿ ಮತ್ತೆ ಒಂದು ಫೈಟ್ ಶುರು ಆಗುತ್ತೆ. ಇವನು ಇಬ್ರು ಹೊಡೆದಾಡ್ತಾರೆ. ಕೊನೆಗೆ ಕಳ್ಳ ಫುಲ್ ಸುಸ್ತಾಗ್ಬಿಡ್ತಾನೆ. ಆಗ ಮಹಾರಾಜ ಅವನಿಗೆ ನೀರು ಕುಡಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಅದೇ ಜಾಗಕ್ಕೆ ಅವ್ರ ಮಗಳು ಕೂಡ ಬರ್ತಾಳೆ. ಒಂದು ಮಹಾರಾಜನ ಹತ್ರ ಹೇಳ್ತಾಳೆ, ನನ್ನ ಈ ಸ್ಥಿತಿಗೆ ತಂದವನ್ನ ನಾನು ನೋಡ್ಬೇಕು, ಅವನ ಜೊತೆ ಮಾತಾಡ್ಬೇಕು ಅಂತಾಳೆ. ಆಗ ಅವಳ ಮಗಳು, ನೀನು ಎಂತ ಕ್ರೂರಿ, ನನ್ನ ಎಂಥ ಸ್ಥಿತಿಗೆ ತಂದಿದ್ಯಾ ನೋಡು, ಆದರೂ ನಾನೇನು ಮಾಡ್ಕೊಳಲ್ಲ, ಬದುಕಿ ತೋರಿಸ್ತೀನಿ ಅಂತ ಹೇಳಿ ನಾನು ತಂದಿದ್ದ ಚಿನ್ನ ಎಲ್ಲ ತೆಗೆದು, ಇದಕ್ಕೆ ಅಲ್ವಾ ನೀನು ಬಂದಿದ್ದು, ತಗೊಂಡು ಏನು ಮಾಡ್ತೀಯೋ ಮಾಡ್ಕೋ ಹೋಗು ಅಂತ ಹೇಳಿ ಹೊರಟೋಗ್ತಾಳೆ. ಈ ಕಡೆ ಕಳ್ಳ ಒಡವೆ ನೋಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಡಾಲರ್ ಕಾಣಿಸುತ್ತೆ. ಡಾಲರು ತನ್ನ ಮಗಳಿಗೆ ಯಾವ ಥರ ಮಾಡಿಸ್ಕೊಟ್ಟಿದ್ನೋ ಅದೇ ಥರ ಇರುತ್ತೆ. ಆಗ ಆ ಕಳ್ಳನಿಗೆ ಗೊತ್ತಾಗುತ್ತೆ ಆ ಹುಡುಗಿ ಯಾರು ಅಲ್ಲ, ತನ್ನ ಮಗಳು ಅಂತ.
ಆಗ ಕಳ್ಳ ಹಾಗೆ ತೆಗೆದುಕೊಂಡೋಗಿ ಮಹಾರಾಜನ ಹತ್ರ ಹೇಳ್ತಾಳೆ, ಅವಳು ನನ್ನ ಮಗಳು, ದಯವಿಟ್ಟು ನನಗೆ ಕೊಟ್ಬಿಡು ಅಂತ. ಆದ್ರೆ ಮಹಾರಾಜ ಅವಳು ನನ್ನ ಮಗಳು ಅಂತ ಹೇಳಿ ಹೊರಟೋಗ್ತಾನೆ. ಆದ್ರೆ ಈ ಕಳ್ಳಂಗೆ ಗೊತ್ತಿರುತ್ತೆ ಅವಳು ಇವನ್ ಮಗಳೇ ಅಂತ. ಅದಕ್ಕೆ ಹೇಗಾದ್ರೂ ಮಾತಾಡಿಸ್ಬೇಕು ಅಂತ ತೆಗೆದುಕೊಂಡು ಹಾಗೆ ಹೋಗ್ತಾನೆ. ಇವನು ಹೋಗೋ ಅಷ್ಟರಲ್ಲಿ ಅವಳ ಮಗಳು ಆಟೋ ಹೊತ್ಕೊಂಡು ಹೊರಟೆ ಹೋಗ್ತಾಳೆ. ಕೊನೆಗೆ ಕಳ್ಳ ನನ್ನಿಂದಾನೇ ನನ್ನ ಮಗಳು ಈ ಸ್ಥಿತಿ ಬಂದು ಅಂತ ಹೇಳಿ ಅಲ್ಲಿಂದ ಬಿದ್ದು ಸತ್ತೋಗ್ತಾನೆ. ಕಳ್ಳನ್ಗೆ ಆ ಹುಡುಗಿ ಅವನದೇ ಮಗಳು ಅಂತ ಹೇಗೆ ಗೊತ್ತಾಯ್ತು, ಅವನ ಮಗಳೇ ಆದ್ರೂ ಮಹಾರಾಜನ ಹತ್ರ ಹೇಗೆ ಹೋದ್ಲು, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ಈ ಮೂವಿನೇ ನೋಡಬೇಕು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು.